ಮಾಜಿ ಸಚಿವ ರಾಜು ಗೌಡ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತಾಡ್ಸೋಣ ಸರ್. ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಸರ್, ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದಕ್ಕೆ ತಮ್ಮ ರಿಯಾಕ್ಷನ್? ಮೇಡಮ್ ಮೊದಲೇ ಗೊತ್ತಿತ್ತು, ಯಾಕಂದ್ರೆ ಇವರೆಲ್ಲ ತಪ್ಪು ಮಾಡಿದಾರೆ ಅಂತ ಗೊತ್ತಿತ್ತು. ಯಾಕೆ ಈ ವೈಟ್ ಅಲ್ಲಿ ಅಂದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವೆಲ್ಲ ಗೊತ್ತಿದ್ದನು ಇವ್ರು ಇಷ್ಟಂತ ಒಂದು ತಪ್ಪು ಮಾಡ್ತಾರಂತಂದ್ರೆ ನಿಜಕ್ಕೂ ನಾವೆಲ್ಲರೂ ಇವ್ರು ಶಾಣ್ಯರು, ದೊಡ್ಡರು ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಗೊತ್ತಾಗಲ್ಲ. ಇವತ್ತು ಎಷ್ಟಿ ಸಮಾಜದವರಾಗಿದ್ದು ಇದ್ರದ್ದು ಸಚಿವರಾಗಿದ್ದು ಆ ಸಮಾಜನ ಹಿತರಕ್ಷಣೆ ಕಾಪಾಡ್ಬೇಕು ಅಂತವ್ರು ಈ ತರ ಕೆಲಸ ಮಾಡಿದಾಗ ಅರೆಸ್ಟ್ ಆಗ್ತಂತ ಮೊದಲೇ ಗೊತ್ತಿ. ಬರೀ ನಾಗೇಂದ್ರ ಅವ್ರು ಅಷ್ಟೇ ಅಲ್ಲ, ಇದರಲ್ಲಿ ಬಹಳಷ್ಟು ಜನ ಇದ್ದಾರೆ. ನಾಗೇಂದ್ರ ಅವ್ರ ಮುಖ ಅಷ್ಟೇ, ಬೇರೆ ಬೇರೆ ಪ್ರಭಾವಲ್ಲಿ ಸಚಿವರು ಮತ್ತು ಹಿರಿಯರು ಇದ್ರ ಕೈವಾಡ ಇದೆ. ಅವರೆಲ್ಲರೂ ಅರೆಸ್ಟ್ ಆಗ್ತಾರೆ ಮೇಡಮ್ ಇದರಲ್ಲಿ. ಯಾರು ಸರ್ ಅವರು? ಆರಗ ಜ್ಞಾನೇಂದ್ರ ಅವರು ಕೂಡ ಅದೇ ಮಾತಾಡ್ತಿದ್ರು, ಕೇವಲ ದದ್ದಲ್ ಅಷ್ಟೇ ಅಲ್ಲ, ನಾಗೇಂದ್ರ ಅಷ್ಟೇ ಅಲ್ಲ, ಬೇರೆಯವರು ಕೂಡ ಇದ್ದಾರೆ ಅಂತ. ನೀವು ಅದನ್ನೇ ಹೇಳ್ತಿದ್ದೀರಿ. ಯಾರು ಅವ್ರು ಹಾಗಾದ್ರೆ? ಮೇಡಮ್ ಈಗ ಅದನ್ನ ನಾವು ಹೇಳಕ್ ಆಗಲ್ಲ, ಯಾಕಂದ್ರೆ ತನಿಖೆಯಲ್ಲಿದೆ. ಆ ತನಿಖೆಯನ್ನ ಬೇರೆ ದಿಕ್ಕಿಗೆ ಒಯ್ದಂಗ ಆಗ್ತದೆ. ಈಗ SIT ಅವರು, CBI ದವರು ಇದನ್ನ ಇನ್ನೂ ಬಹಳ ಚುರುಕುಗೊಳಿಸ್ತಾರೆ. ಇದರಲ್ಲಿ ಯಾರ್ಯಾರು ಮಹಾನ್ ಭಾವರು ಇದಾರೆ ಅವರೆಲ್ಲರಿಗೂ ಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸ್ತಾರೆ ಮೇಡಮ್. ಓಕೆ, ತಾವು ಕೂಡ ಈ ಪ್ರಕರಣ ಹೊರಗಡೆ ಬಂದಾಗಿಂದಲೂ ಕೂಡ ಬಿಜೆಪಿ ನಾಯಕರಾಗಿರ್ಬೋದು, JDS ನವರಾಗಿರ್ಬೋದು, ಸತತ ಹೋರಾಟಗಳನ್ನ ಮಾಡ್ಕೊಂಡ್ ಬಂದ್ರಿ, ಪ್ರತಿಭಟನೆಗಳನ್ನ ಮಾಡಿದ್ರಿ. ಸೊ ಅದೆಲ್ಲದರ ಫಲವಾಗಿ ಇದಾಗಿದೆ ಅಂತ ಅನ್ಸುತ್ತಾ? ಏನ್ ಹೇಳ್ತೀರಿ ಈ ಬಗ್ಗೆ? ಇಲ್ಲ, ನಿಜಕ್ಕೂ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಒಂದು ಹೋರಾಟ ಮಾಡಿದಾಗ ಅದ್ರ ಪ್ರತಿಫಲ ಸಿಕ್ಕಾಗ ಒಂದು ಬೇರೆನೆ ಇರ್ತದೆ ಮೇಡಮ್. ಯಾಕಂದ್ರೆ ಇದು ಯಾವತ್ತೂ ನಡಲಾರ್ದಂತ ಒಂದು ಹಗರಣ ನಡೆದಿತ್ತು. ಇವತ್ತು ಒಬ್ಬ ಅಧಿಕಾರಿ ಇದ್ರಗೋಸ್ಕರ ತನ್ನ ಜೀವನ್ನೇ ಬಿಡಂತ ಒಂದು ಕೆಲಸ ಆಯ್ತು. ಮತ್ತು ಸಾಕಷ್ಟು ಅಧಿಕಾರಿ ಈ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ರ ಅಂದ್ರೆ ಅಧಿಕಾರಿಗಳ ಮೇಲೆನೆ ಇದು ಬ್ಲೇಮ್ ವರ್ಷಕ್ಕೆ ನೋಡಿದ್ರು. DK ಶಿವಕುಮಾರ್ ಅವರು ಇಲ್ಲ, ಇದು ಅಧಿಕಾರಿಗಳು ತಪ್ಪಿದೆ, ಅಧಿಕಾರಿಗಳು ಯಾರು ಅಷ್ಟು ಧೈರ್ಯ ಮಾಡಕ್ ಸಾಧ್ಯನೇ ಇಲ್ಲ. ಸಚಿವರು ಮತ್ತು ಪ್ರಭಾವಶಾಲಿ ಸರ್ಕಾರದ ಪ್ರಬಲಶಾಲಿ ಅಂಗದವ್ರು ಹೇಳಿದಾಗ ಮಾತ್ರ ಇದಕ್ಕೆ ಸಾಧ್ಯ ಆಗ್ತದೆ. ಹಂಗೆಲ್ಲ ಇವರೆಲ್ಲ ಮಾಡಿ ಸುಮ್ಮನೆ ಅಧಿಕಾರಿಗಳ ಮೇಲೆ, ನಾಗೇಂದ್ರ ಮೇಲೆ ಇದನ್ನ ಇಷ್ಟಿಗೆ ಮುಗಿಸಕ್ ಅವರು ಪ್ಲಾನ್ ಹಾಕಿದ್ರು ಮೇಡಮ್. ಬಟ್ ಆದ್ರೆ ಏನು CBI ತನಿಖೆ ಇದೆ, ಅದರಿಂದ ಬಹಳಷ್ಟು ಜನ ನಿಮ್ಗೆ ಗೊತ್ತಾಗ್ತದೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಜೈಲಿಗೆ ಹೋಗ್ತಾರೆ. ಅದ್ರಾಗ ಅವ್ರನ್ನ ಯಾರು ತಪ್ಸಕ್ ಸಾಧ್ಯನೇ ಇಲ್ಲ ಮೇಡಮ್. ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ದಿನ ಹಿಂದೆನೆ ಮೊದಲ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಂಡಿದೆ. ಅಂದ್ರೆ 1 ವರ್ಷ ಕಂಪ್ಲೀಟ್ ಮಾಡಿದ್ರು ಆಡಳಿತ ಶುರು ಮಾಡಿ ಅಂತ. ಸೊ ಈಗ ನೋಡಿದ್ರೆ ಮೊದಲ ವಿಕೆಟ್ ಪತನ ಆಗಿದೆ, ಇಡಿ ವಶದಲ್ಲಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಮೇಡಮ್ ಇದು ಮೊದಲನೇ ವಿಕೆಟ್ ಅಲ್ರಿ, ಈ ಟೀಮೇ ಆಲ್ ಔಟ್ ಆಗ್ತದೆ ಈ ವಿಕೆಟ್ ಇಂದ. ಯಾಕಂದ್ರೆ ನಾಗೇಂದ್ರನು ರಾಜೀನಾಮೆ ಕೊಡ್ಬೇಕಾದ್ರೆ ಸುಮ್ನೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೂ ಏನ್ ಥ್ರೆಟ್ನಿಂಗ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಏನ್ ಥ್ರೆಟ್ನಿಂಗ್ ಮಾಡ್ಬೇಕು ಮಾಡಿದ್ದಾರೆ. ನಾನು ಎಲ್ಲರನ್ನೂ ಹೊರಗ್ ತರ್ತೀನಿ ಅಂತ ಹೇಳಿದಾರೆ. ಇವತ್ತು ಅವ್ರು ಅರೆಸ್ಟ್ ಆದ್ಮೇಲೆ ಅವ್ರು ಯಾರ್ಯಾರು ಇದ್ರಾಗ ಭಾಗವಹಿಸಿದ ಅವ್ರೆಲ್ಲರೂ ಬಾಯಿ ಬಿಟ್ಟೇ ಬಿಡ್ತಾರೆ. ಬಾಯಿ ಬಿಟ್ಟ ಮೇಲೆ ಇವು ಎಲ್ಲ ಟೀಮೇ ಆಲ್ ಔಟ್ ಆಗ್ತದೆ ಮೇಡಮ್. ಇದು 1 ವಿಕೆಟ್ ಇಂದ ಪ್ರಾರಂಭ ಆಗಿದೆ, ಈ ಟೀಮೇ ಆಲ್ ಔಟ್ ಆಗ್ತದೆ. ಯಾಕಂತಂದ್ರೆ ಇಂಥ ಹಗರಣ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ. ಅಷ್ಟೊಂದು ಹಗರಣಗಳು ಇಲ್ಲಿ ನಡೀತಿದಾವೆ. ಇವತ್ತು ಎಲ್ಲಾ ಕಡೆನೂ ಈ ಸರ್ಕಾರದವ್ರು ಲೂಟಿ ಹೊಡಿತಿದ್ದಾರೆ. ಎಲ್ಲಾ ಬೋರ್ಡ್ಗಳಲ್ಲಿ ಇನ್ನೂ ಹಲವಾರು ನಿಗಮಗಳದ್ದು ಇಂಥ ಕರ್ಮಕಾಂಡಗಳು ಬಯಲಿಗೆ ಬರ್ತವೆ. ಮತ್ತು ಬಿಜೆಪಿ ಪಕ್ಷ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ, ಅಶೋಕ್ ಅವ್ರ ನೇತೃತ್ವ ಇನ್ನೂ ಸಾಕಷ್ಟು ಹೋರಾಟಗಳನ್ನ ಹಮ್ಮಿಕೊಳ್ತೀವಿ ಮೇಡಮ್ ನಾವು. ಓಕೆ ಸರ್, ನೀವು SIT ತನಿಖೆ ಮತ್ತು ಅಧಿಕಾರಿಗಳ ವಿರುದ್ಧನೂ ಕೂಡ, ಅವರ ಮೇಲೇನೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿದ್ದೀರಿ. ನೆನ್ನೆ DK ಶಿವಕುಮಾರ್ ಅವರು ಇದೇ ವಿಚಾರದ ಬಗ್ಗೆ ಮಾತಾಡ್ತಿದ್ರು. ಅವರು ಹೇಳ್ತಿದ್ರು, ಈಗ ಆಲ್ರೆಡಿ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಿರುವಾಗ ED ಎಂಟರ್ಫಿಯರ್ ಆಗುವಂತ ಅವಶ್ಯಕತೆ ಇತ್ತಾ ಅಂತ. ಮೇಡಮ್ ಇದ್ದೇ ಇದೆ. ಯಾಕಂತಂದ್ರೆ ಈಗ 3 ಕೋಟಿಗಿಂತ ಹೆಚ್ಚು ಅನುದಾನ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅದು ಫೈನಾನ್ಸ್ ಸೆಕ್ರೆಟರಿ ಅವ್ರ ಅಪ್ರೂವಲ್ ಇಲ್ಲದ ಟ್ರಾನ್ಸ್ಫರ್ ಆಗಕ್ ಸಾಧ್ಯ ಇಲ್ಲ. ಇಷ್ಟೆಲ್ಲ ಇದ್ದಾಗ ಒಬ್ಬ ಅಧಿಕಾರಿಗಳು ಹೇಳಿಕೆನೂ ಪಡೆದಿಲ್ಲ ಮತ್ತು MD ಹೇಳಿಕೆನೂ ಪಡೆದಿಲ್ಲ. ಯಾರ್ದು SIT ಅವ್ರು ಏನ್ ತನಿಖೆ ಮಾಡಿದಾರೆ ಮೇಡಮ್? ಅವ್ರು ಮಾಡಕ್ಕಾರೆ ಏನ್ ಸಾಧ್ಯ ಇದೆ? ಯಾಕಂದ್ರೆ ಅವರು ಸರ್ಕಾರದ ಒಂದು ಅಂಗ, ಹಂಗಾಗಿ ಅವ್ರು ಏನ್ ಸರ್ಕಾರದವ್ರು ಹೇಳ್ತಾರೆ ಅಷ್ಟೇ ಮಾಡ್ಬೇಕಾಗ್ತದೆ. ಸುಮ್ನೆ ಇದು ಜನರಿಗೆ ಕಣ್ಣು ಒರ್ಸಕ್ಕೋಸ್ಕರ SIT ರಚನೆ ಮಾಡಿದ್ರು. ಅದರಿಂದ ಏನಾಗ್ಲಿ, ಇವತ್ತು ಅದು CBI ಓದ್ಗೋಸ್ಕರ ED ಅವರೆಲ್ಲ ಇಂಟರ್ಫಿಯರೆನ್ಸ್ ಆದಗೋಸ್ಕರ ಇವೆಲ್ಲ ಆಗ್ತದೆ. ಇಲ್ಲಾಂದ್ರೆ SIT ಅವರು ಇದನ್ನ ಹಿಂಗೆ 1 ತಿಂಗಳ ಮುಂದೊಬ್ಬಿ ಈ ಕೇಸ್ನ ಕ್ಲೋಸ್ ಮಾಡ್ತಿದ್ರು. ಆದ್ರೆ ಈಗ ಆತರ ಆಗಂಗಿಲ್ಲ. ಯಾಕಂತಂದ್ರೆ ED ಅವರು ಈಗ ಆಲ್ರೆಡಿ ಮೈದಾನಕ್ಕೆ ಇಳಿದಿದ್ದಾರೆ. ಈಗ CBI ದವರು ಇದನ್ನ ಚುರುಕುಗೊಳಿಸ್ತಾರೆ ಮತ್ತು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರೂ ಹೊರಗೆ ತರ್ತಾರೆ ಮೇಡಮ್ ಇದರಲ್ಲಿ. ಓಕೆ ಸರ್, ಧನ್ಯವಾದ. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಕೇವಲ ದದ್ದಲ್ ಮತ್ತು ನಾಗೇಂದ್ರ ಅಷ್ಟೇ ಅಲ್ಲ, ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಸರ್ಕಾರ ಮತ್ತು SIT ಅಧಿಕಾರಿ ಮತ್ತು SIT ಟೀಮ್ ಮಾಡಿದೆ. ಇದಷ್ಟೇ ಅಲ್ಲ, ED ಅಧಿಕಾರಿಗಳು ಒಬ್ಬೊಬ್ಬರನ್ನೇ ಈಗ ಬಯಲಿಗೆಳಿತಾರೆ ಅನ್ನುವಂತ ಮಾತನ್ನ ಬಿಜೆಪಿಯ ಮಾಜಿ ಸಚಿವ ರಾಜು ಗೌಡ ಅವರು ಹೇಳಿದರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.